ಚಿಕ್ಕ ಮಕ್ಳು ಮೊಬೈಲ್ ಎಲ್ಲ ತಾಯಿ ತಂದೆ ಹೇಳ್ತೀವಲ್ಲ, ತಾಯಿ ತಂದೆ ಕೊಡಬಾರ್ದು ಮಕ್ಕಳಿಗೆ. ಮೊಬೈಲ್ ಇದ್ರು ಅವ್ರಿಗೆ ಏನನ್ನ ಬೇರೆ ಏನನ್ನ ತಗೊಳ್ಳಿ ಕೊಡಿಸ್ಬೇಕು ಅಷ್ಟೇ. ಆಗದೆ ಮೊಬೈಲ್ ಕೊಟ್ರೆ ಅದು ವೇಸ್ಟ್. ಇನ್ನು ಕೊಟ್ರೆ ಇನ್ನು ನಾವು ದೊಡ್ಡವ್ರು ಇಟ್ಕೊಂಡ್ರು ವೇಸ್ಟ್. ಸರ್, ಮಕ್ಕಳು ಫೋನ್ ಕೊಟ್ಟಿಲ್ಲ ಅಂದ್ರೆ ಊಟ ಮಾಡಲ್ಲ ಅಂತ. ಅದನ್ನ ಅವ್ರು ಬೆಳ್ಸೋ ರೀತಲ್ಲಿ ಐತೆ. ಹೆಂಗ್ ಬಿಟ್ರೆ ಹಂಗ ಹೋಗ್ತಾವ ಮಕ್ಕಳು. ಆಯ್ತಾ ಸರ್, ಇವಾಗ ನಿಮ್ ಮನೇಲಿ ಮಕ್ಳು ಇದಾರ, ಚಿಕ್ಕ ಮಕ್ಳು ಇದಾರ? ನಮ್ಮ ಮಕ್ಳು ಮೊಬೈಲೇ ಯೂಸ್ ಮಾಡ್ತಾ ಇಲ್ಲ, ಮೊಬೈಲೇ ಕೊಡ್ತಾ ಇಲ್ಲ. ಮತ್ತೆ ನಿಮ್ ಜೊತೆ ಜಗಳ ಆಡಲ್ವಾ? ಫೋನ್ ಬೇಕು. ಜಗಳ ಮೊಬೈಲ್ ಅಭ್ಯಾಸ ಕೊಟ್ಟಿರ್ತೇನೆ. ಮೊಬೈಲ್ ತಂದ್ಕೊಂಡಿದ್ದೆ. ಚಿಕ್ಕ ಮೊಬೈಲ್ ಏನಕ್ಕೆ ಬರ್ತಾ ಇದೆ? ಬರಲ್ಲ. ದೊಡ್ಡ ಮೊಬೈಲ್ ಕೊಟ್ರೆ ಓದ್ತೇನೆ. ನಮ್ಮ ಹತ್ರ ಇರ್ತಾರೆ ದೊಡ್ಡ ಮೊಬೈಲ್. ಅವ್ರಿಗೆ ಕೂಡ ಏನ್ ಕೇಳಿ ಚಿಕ್ಕ ಮೊಬೈಲ್. ಅದೇನು ಫೋನ್ ಬರಕ್ ಹೋಗಕ್ಕೆ ಅದೇನ್ ಮಾಡ್ತಾರ ಹುಡುಗರು? ಏನ್ ಮಾಡಕ್ಕಾಗಲ್ಲ. ಓಕೆ, ಇವಾಗ ಚಿಕ್ಕ ಮಕ್ಕಳು ಫೋನ್ ಯೂಸ್ ಮಾಡೋದ್ರಿಂದ ತುಂಬಾ ಅನಾಹುತಗಳಾಗುತ್ತೆ. ಓಕೆ, ನಿಮ್ ಮನೆಯಲ್ಲಿ ಮಕ್ಕಳು ಫೋನ್ ಯೂಸ್ ಮಾಡಲ್ಲ, ಬಟ್ ಆ ಕಡೆ ಈ ಕಡೆ ಬೇರೆ ಮನೆಗಳಲ್ಲಿ ಆಗಿರ್ಬೋದು ಅಥವಾ ನಿಮ್ ಸಂಬಂಧಿಕರಲ್ಲಿ ಮಕ್ಕಳು ಫೋನ್ ಯೂಸ್ ಮಾಡ್ತಿರ್ತಾರೆ. ಅದೇ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನ್ ಹೇಳಕಂದ್ರೆ ಮೊಬೈಲ್ ಕೊಡಬಾರ್ದು. ಮೊಬೈಲ್ ಕೊಟ್ರೆ ಅದು ಮೊಬೈಲ್ ಕೊಟ್ರೆ ನಾವು ಇನ್ನೇನ್ ಮಾಡಕ್ಕಾಗಲ್ಲ. ಅದಕ್ಕೇನ್ ಮಾಡ್ತೀವಿ ಹೇಳು? ಮೊಬೈಲ್ ಕೊಟ್ರೆ ನಾವೇ ನಮ್ ಕಣ್ಣ ನಾವೇ ಕಟ್ತೀವಿ. ನಾವೇ ಹೋಯ್ತು, ಕೆಟ್ಟ ಹೆಸರು ಬರ್ತದೆ. ಇವಾಗ ಯಾರೋ ಒಬ್ರು ಹೋದ್ರೆ ಇನ್ನ ಎಲ್ಲಾರು ಹಂಗೆ ಆಗುತ್ತಲ್ಲ. ಒಬ್ರು ಏನನ್ನ ಮಾಡಿದ್ರೆ ಅದನ್ನ ಎಲ್ಲಾರು ಮಾಡ್ದಂಗ ಆಗುತ್ತೆ. ಅದನ್ನೇ ಹೇಳ್ತಾರೆ, ಮೊಬೈಲ್ ಮಕ್ಕಳಿಗೆ ಕೊಟ್ರೆ ಇದೇ ಆಗುತ್ತೆ. ಓಕೆ, ನೀವು ಫೋನ್ ಕೀಪ್ಯಾಡ್ ಯೂಸ್ ಮಾಡ್ತಾ ಇದ್ದೀರಾ? ಕೀಪ್ಯಾಡ್. ಓಕೆ, ಸ್ಕ್ರೀನ್ ಟಚ್ ಫೋನ್ ಇವಾಗೆಲ್ಲ ಮಕ್ಕಳು ಯೂಸ್ ಮಾಡ್ತಾರಲ್ಲ, ಅದ್ರ ಪರಿಣಾಮ ಮಕ್ಕಳ ಮೇಲೆ ಯಾವ ತರ ಬೀರುತ್ತೆ? ಯಾವ ತರ ಅಂದ್ರೆ, ನಾವು ಇವಾಗ ಯಾರನ್ನೋ ನೋಡ್ತೀವಿ, ಇದ್ರಲ್ಲಿ ಮೊಬೈಲ್ ಏನೋ ಇರ್ತದೆ. ಅದ್ರಲ್ಲಿ ಯಾವನ್ನ ನೋಡ್ಕೊಂಡು ಎಲ್ಲ ಗೇಮ್ ಎಲ್ಲ ನೋಡ್ಕೊಂಡು ಹಾಳು ಮಾಡ್ಕೊಂಡ್ಬಿಡ್ತಾರೆ ಮನ್ಸು. ಅದೇ ಮೊಬೈಲ್ ಯೂಸ್ ಮಾಡ್ಬೇಕಂತ ಅದು ಒಂದ್ ಟೆನ್ಷನ್. ಮೊಬೈಲ್ ಇಲ್ಲದ್ರೆ ನಾನು ಇರಕ್ಕಾಗಲ್ಲ, ಅದೇ ಬೇಕು ನನಗೆ, ಹಿಂಗಂತ ಅವಾಜ್ ಹಾಕಿ ಆಡೋದು, ಏನೋ ಕೆಟ್ಟ ಅಭ್ಯಾಸ ಬರ್ತದೆ. ಅದ್ರ ಸಲುವಾಗಿ ಮೊಬೈಲ್ ಎಲ್ಲಾರು ತಾಯಿ ತಂದರೆ ಇನ್ನ ಮೊಬೈಲ್ ಏನು ಬಳಸ್ತಾರಂತ ಆದ್ರೆ ಅದಕ್ಕೆ ಸ್ವಲ್ಪ ಇರ್ತದೆ. ಮೊಬೈಲ್ ಏನ್ ಕೊಡ್ಬೇಕು ಏನಂತ. ಆ ಮೊಬೈಲ್ ಹೆಂಗ್ ಬಳಸಿದ್ರೆ ಹಂಗ ಹೋಗ್ಬಿಡ್ತದೆ. ನಾವೇನ್ ಮಾಡಕ್ಕಾಗಲ್ಲ. ಮಕ್ಕಳು ಫೋನ್ ಕೊಟ್ಟಾಗ ಕೆಟ್ಟ ಅಭ್ಯಾಸಗಳು ಅಂತವು ತುಂಬ ಹೆಚ್ಚಾಗುತ್ತೆ. ಈಗ ಮಕ್ಕಳುಗಳಿಗೆ ಫೋನ್ ಕೊಟ್ಟರೆ ಮೆಸೇಜು ಹಾಳು ಮೂಡು ಪ್ರತಿಯೊಂದು ಈಗೆಲ್ಲ ಆ ಗ್ರಾಮ ಈ ಗ್ರಾಮ ಅಂತೆಲ್ಲ ಉತ್ಪನ್ನ ಮಾಡಿಬಿಟ್ಟು ತುಂಬ ಜಾಸ್ತಿ ಆಗ್ಬಿಟ್ಟಿದೆ. ಈಗ ಮಕ್ಕಳಿಗೆ ಫೋನ್ ಕೊಟ್ಟರೆ ಜಾಸ್ತಿ ಕೆಟ್ಟ ಅಭ್ಯಾಸನೇ ಉಂಟಾಗುತ್ತೆ. ಬೇರೆ ಥರ ಏನು ಅದು ಇದಾಗುತ್ತೆ. ಕೆಲವೊಂದು ಮಕ್ಕಳು ಫೋನ್ ಕೊಟ್ಟಿಲ್ಲ ಅಂದ್ರೆ ಊಟ ಮಾಡಲ್ಲ ಅಂತಾರೆ. ಅಂತವ್ರಿಗೆ ಏನ್ ಹೇಳ್ತಾರೆ? ಅಂಥವ್ರಿಗೆ ಮಕ್ಕಳು ಫೋನ್ ಕೊಟ್ಟಿಲ್ಲ ಅಂತ ಊಟ ಮಾಡೋದಿಲ್ಲ ಅಂತ ಫೋನ್ ಕೊಟ್ರೆ ಅವ್ರ ಮಕ್ಕಳ ದಾರಿ ತಪ್ಪಿಸೋದು ತಂದೆ ತಾಯಿಯ ಕಾರಣ ಆಯ್ತು. ಹಾಗಾದ್ರೆ ಯಾವ ವಯಸ್ಸಿನಲ್ಲಿ ಮಕ್ಳಿಗೆ ಫೋನ್ ಕೊಡ್ಬೇಕು? ಅವ್ರಿಗೆ ಸುಮಾರು ಒಂದು 18 ವರ್ಷ ತುಂಬಿದ ಮೇಲೆ ಕೊಟ್ರೆ ಒಳ್ಳೇದು. ಏಕೆಂದ್ರೆ ಅವ್ರಿಗೆ ಜ್ಞಾನೋದಯ ಬಂದಾಗ ಕೊಟ್ರೆ ಒಳ್ಳೇದು. ಅದಕ್ಕಿಂತ ಈ ಫುಲ್ಲು ಕಡಿಮೆ ಏಜಲ್ಲಿ ಕೊಟ್ರೆ ತುಂಬ ಮಕ್ಕಳುಗಳಿಗೆ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಕೆಟ್ಟ ಅಭ್ಯಾಸಗಳು ಶುರು. ಫೋನ್ ಕೊಡ್ಬೇಡಿ, ವಿದ್ಯಾಭ್ಯಾಸದೊಂದು. ಮತ್ತೆ ಅವರು ಊಟ ಮಾಡೋಕೆ ಫೋನ್, ಅದು ಫೋನ್ ಇದು ಫೋನ್ ಅಂತಾರೆ. ಕಣ್ಣಿಗೆ ಎಫೆಕ್ಟು, ಕಿಡ್ನಿಗೆ ಎಫೆಕ್ಟು. ಫೋನ್ ಇಂದ ಮಕ್ಕಳು ಎಡವಟ್ ಆಗಿ ಅಂತ ಸ್ವಲ್ಪ ನಾವೇ ಅನುಭವಿಸ್ಬೇಕಾಗುತ್ತೆ. ಮಕ್ಕಳು ನಾವು ಕೀಪ್ಯಾಡ್ ಮೊಬೈಲ್ ಇರುವಾಗ ಸ್ಕ್ರೀನ್ ಟಚ್ ಮೊಬೈಲ್ ಇದೆಲ್ಲ ಯೂಸ್ ಮಾಡ್ತಾರೆ. ಯಾವತ್ತು ದಯವಿಟ್ಟು ಯಾರು ಕೊಡೋಬೇಕಾದ್ರೆ ನಿಮ್ಮ ಮಕ್ಕಳು ಇದು ಒಂದಕ್ಕೋಸ್ಕರ ಒಳ್ಳೇದು ಅಂತ ಹೇಳ್ತೀವಿ. ಅದು ಬಿಟ್ರೆ ನಮ್ಗೇನು ಗೊತ್ತಿಲ್ಲ. ಮಕ್ಳು ಫೋನ್ ಎಡಿಟ್ ಮಾಡಬೇಡಿ, ಇದೊಂದೇ ನಾವು ಕೇಳ್ಬೇಕಾದ್ರೆ. ಯಾಕೆಂದ್ರೆ ಯಾವ್ಯಾವ ದೇಶ ಎಲ್ಲ ಬದುಕೆಲ್ಲ ನಮ್ ಕರ್ನಾಟಕ ಒಂದು ಬೆಲೆ ಬೆಂಬಲ, ಒಂದು ಅಪ್ಪ ಅಮ್ಮ ಮರ್ಯಾದೆ ಶಾಂತಿ ಎಲ್ಲ ಇರ್ಬೇಕು ಅಂದ್ರೆ ಫೋನ್ ಎಡಿಟ್ ಮಾಡಕ್ ಹೋಗ್ಬಿಡಿ ಮಕ್ಳಿಗೆ. ಅದೊಂದೇ. ನಮಸ್ಕಾರ. ಸರ್, ಇವಾಗ ಮಕ್ಳಿಗೆ ಯಾವ ಏಜ್ ಅಲ್ಲಿ ಫೋನ್ ಕೊಡ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಮಕ್ಳಿಗೆ ಏನಂದ್ರು ಒಂದು 17-18 ವರ್ಷ ಆದ್ಮೇಲೆ ಫೋನ್ ಕೊಡ್ಬೇಕು. ಅವ್ರು ಏನಾದ್ರು SLC ದಾಟ್ಲಿ, SLC ದಾಟಿದ್ಮೇಲೆ ಒಂದು ಫೋನ್ ಇಡ್ಬೇಕು. ಒಂದು ಹಾಫ್ ಒನ್ ಅವರ್ ಇದ್ ಮಾಡ್ಬೇಕು. ಫೋನ್ ತಕೊಟ್ರು ಏನೋ ಮನೆಯ ವಿಚಾರ, ಅಪ್ಪ ಅಮ್ಮ ಹೆಂಗಿದಿ ಏನದ ಕೇಳ್ಬೇಕು, ಮಾಡ್ಬೇಕು, ದೂರ ಇದು ಬಂದು ಅಷ್ಟ್ರಲ್ಲಿ ಇರ್ಬೇಕು. ಫೋನಿಗೋಸ್ಕರ ಅಡಿಕ್ಟೇ ಆಗೋ ಇದ್ರೆ ಈಗ ಇಂಜಿನಿಯರ್ ತಲೆ ಇರೋದು, ರೈತರ ತಲೆ ಅವೇನು ಆಗಲ್ಲ. ಅಮೇರಿಕ ಕಲಾಬೇಕಾದ್ರೆ ಕರ್ನಾಟಕ ಹೋಗ್ಬಿಟ್ಟು ಆ ತರ ಜೀವನ ಆಗುತ್ತೆ. ಇರೋ ಸದ್ಯಕ್ಕೆ ಕನ್ನಡ ಅಪ್ಪ ಅಮ್ಮ ಹೆಂಗ್ ಉಳಿಸ್ಕೊಂಡು ಅದೇ ಬೆಲೆ ಹೋಗ್ಬೇಕು ಅಂದ್ರೆ ಫೋನ್ ಎಡಿಟ್ ಮಾಡಬೇಡಿ. ನಿಮ್ಮ ಮಕ್ಕಳು, ನಿಮ್ಮ ಅಪ್ಪ ಅಮ್ಮ ಎಲ್ಲ ಮರ್ಯಾದೆ ನಿಮ್ಮಿದು ಉಳಿಸ್ಕೊಳ್ಳಿ. ನಮ್ಮ ಹೇಗೆ ಮುಂದಕ್ಕೇನು ಗೊತ್ತಿಲ್ಲ, ಗೊತ್ತಿರೋಷ್ಟು ಹೇಳಿದೀನಿ. ಫೋನ್ ಅಡಿಕ್ಟ್ ಆದ್ವಿ, ಕಣ್ಣು ಅವೆಲ್ಲ ನಾವೇ ಅನುಭವಿಸ್ಬೇಕಾಗುತ್ತೆ. ಸ್ವಲ್ಪ ಯೋಚನೆ ಮಾಡಿ ನಿಮ್ಮಿದು. ಓಕೆ ಸರ್, ಕೆಲವೊಂದು ಚಿಕ್ಕ ಮಕ್ಳು ಹೆಂಗಿರ್ತಾರಂದ್ರೆ ಊಟ ಮಾಡ್ಬೇಕಂದ್ರೂ ಫೋನ್ ಬೇಕು, ಊಟ ಮಾಡ್ಬೇಕು ಫೋನ್ ಅಂದ್ರೆ. ಇನ್ನೊಂದೇನಂದ್ರೆ ಅಪ್ಪ ಅಮ್ಮ ಚಿಕ್ಕ ಮಕ್ಳಿಂದ ಅಡಿಟ್ ಮಾಡಿ ತಿನ್ನೋ ಇಲ್ಲೋಡವಿಲ್ಲ ನಾವು ತೋರಿಸ್ಕೊಟ್ಟಿದೆ. ಮಕ್ಳು ರೂಢಿ ಆಗಿರ್ತಾರೆ.
ನಾವು ಒಂದ್ ಹೆದರಿಕೆ ಬೆದರಿಕೆ ನಾವು ಒಂದು ಬೆಂಬ ಇದಾಗಿ ಚಿಕ್ಕ ಮಕ್ಳಿಗೆ ಹೆಂಗ್ ನಾವು ನೋಡ್ಕೊತೀವಿ ಅದ್ರ ಮೇಲೆ ಬರುತ್ತೆ. ಅಪ್ಪ ಅವನೇ ಹಂಗ್ ತೋರಿಸಿ ಚಿಕ್ಕ ಮಕ್ಳಿಗೆ ರೂಢಿ ಮಾಡಿದ ಅವೇ ದೊಡ್ಡವಾಗಿದ್ರೆ ಚಿಕ್ಕದಾಗಿದೆ ಮರ ಬಗ್ಗಿ ದೊಡ್ಡದಾಗಿದೆ ಮರ ಬಗ್ಗುತ್ತಾ ಬಗ್ಗಲ್ಲ ಯಾವ್ದೇ ಕಾರಣಕ್ಕೂ. ನಮ್ಮಿಂದ ನಾವು ತಿಳ್ಕೊಳ್ಳಿ ಅಪ್ಪ ಅಮ್ಮ ಯಾರೇ ಆಗ್ಲಿ ಸ್ವಲ್ಪ ನೋಡಿ ನಿಮ್ಮ ಅವಕಾಶ ಎಂತ ಇದೆ ಏನೇ ಒಂದಿದ್ರು ನೀವೇ ಯೋಚನೆ ಮಾಡಿ ಮುಂದಿನ ಜೀವನ ಯೋಚನೆ ಮಾಡಿ ಅವ್ರದ ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಪಬ್ಲಿಕ್ ಪಂಚಿನ ಟಾಪಿಕ್ ಏನಾಗಿತ್ತು ಅಂತ ಹೇಳಿದ್ರೆ, ಮಕ್ಕಳು ಫೋನ್ ಯೂಸ್ ಮಾಡಿದಾಗ ಏನೆಲ್ಲ ಅನಾಹುತಗಳಾಗತ್ತೆ ಅಥವಾ ಮಕ್ಕಳಿಗೆ ಯಾವ ಏಜಿಗೆ ಫೋನ್ ಕೊಡ್ಬೇಕು ಅನ್ನೋ ಪ್ರಶ್ನೆಯನ್ನ ನಾನು ಎಲ್ರಿಗೂ ಕೇಳ್ತಾ ಹೋದೆ. ಸಾಕಷ್ಟು ಒಳ್ಳೊಳ್ಳೆ ಉತ್ತರವನ್ನ ಕೊಟ್ರು. ಸಾಮಾನ್ಯ ಜನರು ಅವ್ರ ಮನೆಯಲ್ಲಿರುವಂತಹ ಮಕ್ಕಳಾಗಿರ್ಬೋದು, ಏನೆಲ್ಲ ಅಂದ್ರೆ ಎಷ್ಟು ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದಾರೆ ಇವತ್ತಿನ ಜನ ಅಂತ ಹೇಳಿದ್ರೆ ಬಹಳ ಅದ್ಭುತವಾಗಿತ್ತು. ಮಕ್ಕಳಿಗೆ ಫೋನ್ ಕೊಡೋದ್ರಿಂದ ಕಣ್ಣಿಗೆ ಹಾನಿ ಆಗತ್ತೆ, ಇಮೋಷನಲಿ ಅವರು ವೀಕ್ ಆಗ್ತಾರೆ, ಹಾಗೆ ತುಂಬಾ ಡಿಪ್ರೆಷನ್ ಅಲ್ಲಿ ಹೋಗ್ಬೋದು ಅಂತ ಕೆಲವರು ಹೇಳ್ತಾರೆ. ಹಾಗಾದ್ರೆ ಯಾವಾಗ ಅವ್ರಿಗೆ ಫೋನ್ ಕೊಡ್ಬೋದು? ಅವರಿಗೆ ಸರಿಯಾದ ಒಂದು ಏಜು, ಸ್ಕೂಲ್ ಮುಗಿದ ನಂತರ ಕಾಲೇಜಿಗೆ ಸೇರುವಾಗ ಓದು ಬರಹ ಅಲ್ಲಿ ಅಸೈನ್ಮೆಂಟ್ಸ್ ಇಮೇಲ್ ಅಂತ ಅವಾಗ ಅವರಿಗೆ ಫೋನ್ ಕೊಡಬೇಕು. ಅವಾಗ ಅವರಿಗೆ ತುಂಬಾ ಯೂಸ್ ಆಗತ್ತೆ ಖಂಡಿತವಾಗಿ ಅಂತ ಕೂಡ ಬಹಳಷ್ಟು ಜನರು ಹೇಳಿದ್ದಾರೆ. ಹಾಗಾಗಿ ಇದೊಂದು ಜನರ ಅಭಿಪ್ರಾಯ, ಇದು ಜನರು ಹೇಳಿರುವಂತಹ ಮಾತುಗಳನ್ನ ನಿಮ್ಮ ಎದುರುಗಡೆ ತೋರಿಸಿದ್ದೀವಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಒಂದು ವಿಶೇಷವಾಗಿರುವಂತಹ ಟಾಪಿಕ್ ನೊಂದಿಗೆ ನಾನು ಪಬ್ಲಿಕ್ ಪಂಚ್ ನಲ್ಲಿ ಹಾಜರಾಗ್ತೀನಿ. ನೀವು ನೋಡ್ತಾ ಇರಿ ವಿವಿ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಪ್ರತಿಧ್ವನಿ.